ಹಾಯ್ ಎಲ್ರಿಗೂ ನಮಸ್ಕಾರ. ನೈಟ್ ನಾನು ಉಡುಪಿ ಗ್ರ್ಯಾಂಡಿಂದ ಫುಲ್ ಮೀಲ್ಸ್ ತೊಗೊಂಡೋಗಿದ್ದೆ. ಅವ್ರ ಕಡೆ ಫುಲ್ ಮೀಲ್ಸ್ ನನಗೆ 2 ಟೈಮ್ಸ್ಗೆ ಆಗುತ್ತೆ. ನಾನು ನೈಟ್ ಎಷ್ಟು ಬೇಕೋ ಅಷ್ಟು ರೈಸು, ಸಾಂಬಾರು, ರೋಟಿ ಎಲ್ಲ ಕೊಟ್ಟಿದ್ರು. ಎಷ್ಟು ಬೇಕೋ ಅಷ್ಟು ತಿಂದು ಮಾರ್ನಿಂಗು ಸ್ವಲ್ಪ ಹಂಗೆ ಎತ್ತಿಟ್ಕೊಂಡಿದ್ದೆ. ಮತ್ತು ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ಸ್ವಲ್ಪ ನೀರೆಲ್ಲ ಕುಡಿದು ಫ್ರೆಶ್ ಅಪ್ ಆಗೋಣ ಅಂತೇಳ್ಬಿಟ್ಟು ರೆಡಿ ಆಗೋಣ ಅಂತೇಳಿ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ನೋಡಿದೆ. ನಮ್ಮ ಪಿ ಜಿಲಿ ನಾನು ಇಲ್ಲದೇ ಇರಬೇಕಾದ್ರೆ ನಾನು ಐರನ್ ಬಾಕ್ಸ್ನ ಯೂಸ್ ಮಾಡಿಬಿಟ್ಟು ನೋಡಿ ಎಲ್ಲ ಫುಲ್ಲು ಬ್ಲ್ಯಾಕ್ ಥರ ಮಾಡಿಬಿಟ್ಟು ಇಟ್ಟಿದ್ರು. ಮತ್ತು ಐರನ್ನೆಲ್ಲ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಬಂದೆ. ಇವತ್ತು ಸ್ವಲ್ಪ ಆಫೀಸ್ ಬೇಗನೆ ಹೋಗಿದ್ದೆ. ನಮ್ಮ ವೆಲ್ವೆ ಸ್ಟುಡಿಯೋ ಮೇಡಮು ಸ್ವಲ್ಪ ನನಗೆ ಹೇರ್ ಸ್ಟೈಲ್ ಮಾಡಿಕೊಡಿ ಅಂತ ಹೇಳಿದರು. ನೋಡಿ ಅವ್ರು ಡೈಲಿ ಒಂದೇ ಸ್ಟೈಲಲ್ಲಿ ಹಾಕೊಬರ್ತಿದ್ರು ಜಡೆ. ಈ ಥರ ಎಲ್ಲ ಹೇರ್ ಸ್ಟೈಲ್ ಮಾಡಿದ್ದೀನಿ. ಮತ್ತು ಹೇರ್ ಸ್ಟೈಲೆಲ್ಲ ಮಾಡಿ ನೈಟ್ ಹಂಗೆ ಉಳಿಸಿದ್ನೆಲ್ಲ ಊಟ ಹಂಗೆ ಇಲ್ಲೇ ತಂದಿದ್ದೆ ಆಫೀಸ್ಗೆ. ಆಫೀಸಲ್ಲಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ ಹೊರಟೆ. ನಮ್ಮ ಅನುಪಮ ಮೇಡಮ್ ಡೈಲಿ ನಮ್ಗೆ ಒಂದು ಯಾವ್ದಾದ್ರು ಫ್ರೂಟ್ಸು ಏನಾದರೂ ಕೊಡ್ತಾನೆ ಇರ್ತಾರೆ. ಪಿ ಜಿಯಿಂದ ಊಟ ಕೂಡ ತಂದು ಕೊಡ್ತಾರೆ. ನಮ್ಮ ಪಿ ಜಿಲಿ ಊಟ ಇಲ್ಲ ಅಂತೇಳಿ. ಅವ್ರು ಇವತ್ತು ಕೊಟ್ಟಿದ್ದ ಫುಡ್ ತುಂಬಾ ಚೆನ್ನಾಗಿತ್ತು. ನಾನಂತೂ ನೋಡಿರಲಿಲ್ಲ. ಅದು ತಿಂದ್ಕೊಂಡು ಮತ್ತು ಸರ್ಟಿಫಿಕೇಟ್ ಎಲ್ಲ ಪ್ರಿಂಟ್ ಹಾಕಬೇಕಾಯಿತು. ಇನ್ವಿಟೇಷನ್ ಕಾರ್ಡ್ ಎಲ್ಲ ಮಾಡೋದಿತ್ತು. ಇವತ್ತು ಸ್ವಲ್ಪ ವರ್ಕ್ ಜಾಸ್ತಿನೇ ಇತ್ತು. ನಾನು ಸರ್ಟಿಫಿಕೇಟ್ ಎಲ್ಲ ಪ್ರಿಂಟ್ ಹಾಕಿ ನಮ್ಮ ಹುಡುಗರು ಸ್ವಲ್ಪ ಬ್ಯುಸಿ ಇದ್ದಿದ್ದನ್ನೆಲ್ಲ ಕಟ್ಟಿಂಗ್ ಎಲ್ಲ ನಾನೇ ಮಾಡಿಕೊಂಡೆ. ಅದೆಲ್ಲ ಕಟ್ಟಿಂಗ್ ಮಾಡಿಕೊಂಡು ಮತ್ತು ಇನ್ವಿಟೇಷನ್ ಡಿಸೈನ್ ಅವರು ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿರಬೇಕು ಅಂತ ಹೇಳಿದರು. ಅದಕ್ಕೆ ಒಂದು ಕ್ರಿಯೇಟಿವ್ ಡಿಸೈನ್ ಎಲ್ಲ ಮಾಡಿ ಪ್ರಿಂಟು ಕೂಡ ಹಾಕಿದೆ. ಬಟ್ ಅದು ಸ್ವಲ್ಪ ಮಿಸ್ ಮ್ಯಾಚ್ ಆಗಿಬಿಡ್ತು. ಅದು ಫುಲ್ ಸ್ಟ್ರೈಟ್ ಬರಬೇಕಿತ್ತು. ಆ ಎನ್ವಲಪ್ ಗಿಡಿಸ್ದೇ ಇರೋ ಥರ ಬಂತು. ಫೈನಲ್ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಯಾವ ಥರ ಇದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಪ್ಲೀಸ್ ಚೆಕ್